ಇನ್ನು ಯುದ್ಧ ಪೀಡಿತ ಇರಾನ್ನಲ್ಲಿ ಮತ್ತೊಂದು ಆತಂಕ ಕೂಡ ಕಾಣ್ತಾ ಇದೆ. ಅದು ಭೂಕಂಪದ ಆತಂಕ. ಯುದ್ಧ ಪೀಡಿತ ಇರಾನ್ನಲ್ಲಿ ಮತ್ತೊಂದು ಭೂಕಂಪ ಸಂಭವಿಸಿದೆ. ಅಲ್ಲಿ ಅಬ್ಬಾಸ್ ಬಂದರಿನ ಬಳಿ 4.1ರ ತೀವ್ರತೆಯಲ್ಲಿ ಕಂಪನ ಆಗಿರುವಂಥದ್ದು. ಭೂಗರ್ಭದ 10 ಕಿಲೋಮೀಟರ್ ಆಳದಲ್ಲಿ ಈ ಕಂಪನ ಸಂಭವಿಸಿದೆ ಅಂತ ತಿಳಿದು ಬರ್ತಾ ಇದೆ. ಭೂಕಂಪದ ಆತಂಕದ ಜೊತೆಗೆ ಅನುಮಾನಕ್ಕೂ ಕೂಡ ಕಾರಣವಾಗ್ತಾ ಇದೆ. ಇದು ನೈಸರ್ಗಿಕ ಕಂಪನವೋ ಅಣ್ವಸ್ತ್ರದ ಪರೀಕ್ಷೆಯೋ ಅನ್ನೋದು. ಯಾಕಂದ್ರೆ ಇದು ಕಳೆದ ಒಂದು ವಾರದ ಅವಧಿಯಲ್ಲಿಯೇ ನಡೆದಿರುವಂತಹ ಸಂಭವಿಸಿರುವಂತಹ 2ನೇ ಕಂಪನದ ಅನುಭವ. ಆಗಲೂ ಸಹ ಸುಮಾರು ರಿಕ್ಟರ್ ಮಾಪಕದಲ್ಲಿ 4.1ರಷ್ಟು ತೀವ್ರತೆ ದಾಖಲಾಗಿತ್ತು. ಈಗಲೂ ಕೂಡ ಮತ್ತೆ ರಿಕ್ಟರ್ ಮಾಪಕದಲ್ಲಿ ದಾಖಲಾಗಿರುವಂಥದ್ದು 4.1ರಷ್ಟು ತೀವ್ರತೆ. ಅಬ್ಬಾಸ್ ಬಂದರಿನ ಬಳಿ ಸಂಭವಿಸಿರುವಂತಹ ಕಂಪನದ ಅನುಭವ ಅಲ್ಲಿನ ಜನರಿಗೆ ಆಗಿದೆ. ಇದು ನೈಸರ್ಗಿಕವಾಗಿ ಸಂಭವಿಸಿದಂತಹ ಭೂಕಂಪನದ ಅನುಭವವಾ ಅಥವಾ ಇರಾನ್ ಅಲ್ಲಿ ಅಣ್ವಸ್ತ್ರಗಳ ಪರೀಕ್ಷೆಯನ್ನ ಮಾಡ್ತಾ ಇದೆಯಾ, ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡ್ತಾ ಇದೆಯಾ, ಈ ಕಾರಣಕ್ಕಾಗಿ ಈ ಕಂಪನಗಳು ಸಂಭವಿಸ್ತಾ ಅನ್ನುವ ಪ್ರಶ್ನೆ, ಅನುಮಾನಗಳು ಕೂಡ ಮೂಡ್ತಾ ಇರುವಂಥದ್ದು. ಇರಾನ್ ನ್ಯೂಕ್ಲಿಯರ್ ಟೆಸ್ಟ್ ಅನ್ನ ಮಾಡ್ತಾ ಇದೆಯಾ ಅನ್ನುವ ಅನುಮಾನ ಮೂಡೋದಕ್ಕೆ ಕಾರಣಗಳು ಏನು ಅಂತ ನಾವು ನೋಡೋದಾದ್ರೆ, ಇರಾನ್ನ ಶಕ್ತಿ ಕುಂದುತ್ತಾ ಇದೆ. ಇರಾನ್ನ ಸರ್ವಾಧ್ಯಕ್ಷರ ಹತ್ಯೆ ಆಗಿದೆ. ಆದರೂ ಕೂಡ ಎಲ್ಲೂ ಜಗ್ಗದೆ ತಾನು ಪ್ರತಿದಾಳಿಯನ್ನ ಮಾಡ್ತೇನೆ ಅಂತೇಳಿ ಈಗಲೂ ಕೂಡ ಯುದ್ಧವನ್ನ ಮುಂದುವರಿಸ್ತಾ ಇದೆ ಇರಾನ್. ಇದೇ ಕಾರಣಕ್ಕೆ ಇರಾನ್ನ ಈ ನಡೆಯ ಬಗ್ಗೆ ಅನುಮಾನಗಳು ಹುಟ್ಟುತ್ತಾ ಇರುವಂಥದ್ದು. ಈಗಾಗಿರುವ ಭೂಕಂಪನದ ಬಗ್ಗೆ ಕೂಡ ಅನುಮಾನಗಳು ಹುಟ್ಟುತ್ತಾ ಇರುವಂಥದ್ದು. ಹಾಗೆ ಇರಾನ್ ಪದೇ ಪದೇ ಹೇಳ್ತಾ ಇದೆ, ನಾವು ಯಾವುದೇ ಕಾರಣಕ್ಕೂ ಜಗ್ಗಲ್ಲ, ನಮ್ಮ ಶಕ್ತಿ ಸಾಮರ್ಥ್ಯ ಸಿಕ್ಕಾಪಟ್ಟೆ ಇದೆ, ಈಗ ನಾವು ಮಾಡ್ತಾ ಇರುವ ದಾಳಿಗಳು ಏನೇನೂ ಅಲ್ಲ, ನಮ್ಮ ಸಾಮರ್ಥ್ಯ ಇನ್ನೂ ಹೆಚ್ಚಾಗಿದೆ ಅಂತೇಳಿ ಇರಾನ್ ಕೂಡ ವಾರ್ನಿಂಗ್ ಅನ್ನು ಕೊಡ್ತಾನೆ ಬಂದಿದೆ. ಹೀಗಾಗಿ ನ್ಯೂಕ್ಲಿಯರ್ ಟೆಸ್ಟ್ನ ಅನುಮಾನ ಮೂಡ್ತಾ ಇರುವಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.